ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸಂಗೀತ ಅಜಿತ ನನಗೆ ಮಗು ಬೇಕು, ನನ್ನ ಮೊಮ್ಮಗಳ ಜೊತೆ ಆಡಿಸ್ಬೇಕು, ನೀನು ಅಂತ ಮಗನಿಗೆ ಹೇಳ್ತಾ ಇರ್ತಾಳೆ. ಅಜಿತ್ 1 to 9 ಥರ ನಂಬರ್ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಭೂಮಿ ಅತ್ತೆ ನಾವು 9 ತಿಂಗಳವರೆಗೆ ಮಗು ಮಾಡ್ಕೋಬಾರ್ದು ಅಂದ್ಕೊಂಡಿದ್ದೀವಿ ಅತ್ತೆ ಅಂತ ಹೇಳ್ತಾಳೆ. ಆವಾಗ ಸಂಗೀತಮ್ಮ ಯಾಕೆ ಎಲ್ಲರೂ ಕೂಡ 6 ತಿಂಗಳು ಬೇಡ, 1 ವರ್ಷ ಬೇಡ, 2 ವರ್ಷ ಬೇಡ ಅಂತಾರೆ, ನಿಮ್ಮದೇನಿದು 9 ತಿಂಗಳು ಅಂತ ಸಂಗೀತ ಕೇಳಿದಾಗ, ಇಲ್ಲಮ್ಮ ನಾವು ಒಂದು ಸ್ವಲ್ಪ ದಿನ ಎಂಜಾಯ್ ಮಾಡ್ತೀವಿ, ಆಮೇಲೆ ನೋಡೋಣ ಅಮ್ಮ ಅಂತ ಹೇಳ್ತಾನೆ. ಆವಾಗ ಸಂಗೀತ ಹಾಗಾದರೆ ಮಗುನ ಮಾಡ್ಕೊಳ್ಳೋದು ನಿಮ್ದು ವೈಯಕ್ತಿಕ, ಆದರೆ ನಾಳೆ ಪೂಜೆಗೆ ಮಾತ್ರ ನೀವಿಬ್ಬರು ಕೂಡಬೇಕು, ನೀವೇನೋ ಅನ್ನೋ ಹಾಗಿಲ್ಲ, ನನ್ನ ಮೇಲೆ ಆಣೆ ಮತ್ತೆ ನೀವಿಬ್ಬರೇ ಪೂಜೆ ಕೂಡಬೇಕು, ಇಲ್ಲಾಂದರೆ ನಾನು ಒಪ್ಕೊಳ್ಳಲ್ಲ ನಾನು ಅಂತ ಪಾಪ ತನ್ನ ಮೇಲೆ ಆನೆನೇ ಇಟ್ಕೊಂಡು ಬಿಡ್ತಾಳೆ. ಆವಾಗ ವಿಧಿ ಇಲ್ಲದೆ ಭೂಮಿ ಆಯಿತು ಅತ್ತೆ ನಾವೇನೇ ಪೂಜೆ ಕೂಡ್ತೀವಿ ಅಂತ ಒಪ್ಕೋತಾಳೆ. ಹಾಗಾದರೆ ಬನ್ನಿ ಎಲ್ಲರೂ ಕೂಡ ಹಾಲಲ್ಲಿ ಸೇರಿರ್ತಾರೆ, ಅವರಿದ್ರಿಗೆ ನಾಳೆ ನೀವೇನೇ ಪೂಜೆ ಕೊಡೋದು ಅಂತ ಹೇಳೋಣ ಬನ್ನಿ ಅಂತ ಮಗ ಸೊಸೆ ಎಲ್ಲರೂ ಸತ್ಯನ ಕರ್ಕೊಂಡು ಹಾಲ್ಗೆ ಬಂದುಬಿಟ್ಟು ಅಮ್ಮ ಕೇಳ್ತಾಳೆ, ಅಮ್ಮ ನಾಳೆ ಸೀತಾರಾಮ ಕಲ್ಯಾಣದ ಪೂಜೆಗೆ ನನ್ನ ಮಗ ಸೊಸೆನೇ ಕೂಡ್ತಾರಮ್ಮ ಅಂತ ಪಾಪ ಖುಷಿಯಿಂದ ಹೇಳ್ತಾಳೆ. ಆವಾಗ ಅಜ್ಜಿ, ಬೇಡ ಸಂಗೀತ, ಈ ಮನೆಗೆ ಹಿರಿಯರು ನೀವು, ಈ ಸೀತಾರಾಮ ಕಲ್ಯಾಣದ ಮಹತ್ವವನ್ನು ತಿಳಿದವರು ನೀವೇ ಪೂಜೆ ಕೂಡಿ, ರಾಮನಾರಾಯಣ ಮತ್ತು ನೀನು ಪೂಜೆ ಕೂಡೋದು ಒಳಿತು ಅಮ್ಮ, ನನ್ನ ಸಲಹೆ ನಾನು ಹೇಳಿದ್ದೀನಿ ನೋಡಮ್ಮ ಅಂತ ಅಜ್ಜಿ ಹೇಳ್ತಾರೆ. ರಾಮನಾರಾಯಣ ಕೂಡ ಹೌದು ಅತ್ತೆ ಹೇಳ್ತಾ ಇರೋದು ಸರಿ ಅನಿಸುತ್ತೆ ನನಗೆ, ಈ ಒಂದು ಪೂಜೆಗೆ ಹಿರಿಯರಾದಂಥ ನಾವು ಕೂಡೋದು ಬೇಷಿ ಅಂತ ರಾಮನಾರಾಯಣ ಕೂಡ ಹೇಳ್ತಾನೆ. ಆವಾಗ ಅಜ್ಜಿ, ನೋಡು ಸಂಗೀತ, ಇವಾಗ ನೀವಿಬ್ಬರು ಪೂಜೆ ಕೊಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗತ್ತೆ, ನೀವು ಹಿರಿಯರು ಈ ಮನೆಗೆ ಅಂದಾಗ ಪಾಪ ಸಂಗೀತ ಹರಳೆಣ್ಣೆ ಕುಡ್ದಂಗೆ ಆಗ್ಬಿಡ್ತು ಮಾರಿ. ಯಾಕಂದರೆ ಆಕೆ ಮಗ ಸೊಸೆಯಿಂದ ಆನೆ ಮಾಡಿಸ್ಕೊಂಡಿರ್ತಾಳೆ, ತಾನೇ ಪೂಜೆಗೆ ಅವ್ರನ್ನೇ ಕೂಡಿಸ್ಬೇಕು ಅಂತ. ಈ ಕಡೆ ಶ್ರವಣ್ ಕೂಡ ಅಲ್ಲ ಅಕ್ಕ, ಅಮ್ಮ ಹೇಳ್ತಾ ಇದ್ದಾಳೆ, ಭಾವನೂ ಓಕೆ ಅಂದಿದ್ದಾನೆ, ನೀವೇ ಕೂಡಿ ಪೂಜೆಗೆ ಅಂದಾಗ ರಾಮನಾರಾಯಣ, ಅಲ್ಲ ಸಂಗೀತ ನೀನು ನನ್ನ ಜೊತೆ ಪೂಜೆ ಕೂಡೋಕೆ ಏನಾದರೂ ಸಮಸ್ಯೆನ ಕೂಡ್ಬೋದಲ್ಲ ಅಂತ ಕೇಳ್ತಾನೆ. ಆ ದೇವಿಯನ್ನು ಕೂಡ ಅಲ್ಲ ಸಂಗೀತ, ಅಣ್ಣ ಮತ್ತು ಶ್ರವಣ ಅತ್ತೆ ಎಲ್ಲರೂ ಕೂಡ ನೀವೇ ಕೂಡೋದು ಬೇಷ್ ಅಂತಾರೆ, ನೀವೇ ಕೂಡಿ ಅಂದಾಗ ಆಯಿತು ದೇವೇನಿ ನಾನೇ ಕೂಡ್ತೀನಿ ಪೂಜೆಗೆ ಅಂತ ನಗ್ತಾ ಎಲ್ರಿದ್ರಿಗೂ ಹೇಳ್ತಾರೆ. ಎಲ್ಲರೂ ಆಯಿತು ತಗೊಳ್ಳಿ ಹಾಗಾದರೆ ಪೂಜೆಗೆ ಸಂಗೀತ ಮತ್ತು ರಾಮನಾರಾಯಣ ಕೂಡ್ಸೋಣ ಅಂತ ಫೈನಲ್ ಮಾಡಿಬಿಟ್ಟು ಎಲ್ಲರೂ ಎದ್ದು ಹೋಗ್ತಾರೆ. ಆದ್ರೆ ಸಂಗೀತ, ಸತ್ಯ ಏನಾದರೂ ಮಾಡೋ, ನನಗೆ ಐಡಿಯಾ ಕೊಡೋ, ಇದು ಪೂಜೆಗೆ ಏನಾದರೂ ಮಾಡಿ ನನ್ನ ಮಗ ಸೊಸೆನೇ ಕೂಡಬೇಕು, ನಾವು ಅವರಿಂದ ಆಣೆ ತೊಗೊಂಡು ಬಂದಿನೋ ಅಂತ ಹೇಳ್ತಾರೆ. ಆವಾಗ ಸತ್ಯ, ಅಲ್ಲ ಸಂಗೀತಮ್ಮ ಕಾಲಿಗೆ ಹಗ್ಗ ಕಟ್ಬಿಟ್ಟು ಓಡಿ ಹೋಗೋ ಅಂದರೆ ಹೇಗಮ್ಮ ಓಡಿ ಹೋಗೋದು, ಎಲ್ರಿದ್ರಿಗೂ ನೀವು ಹೇಳಿದ್ರಲ್ಲ ಅಂದಾಗ ಸಂಗೀತ, ಅಲ್ಲ ಸತ್ಯ, ನನ್ನ ಮಗ ಸೊಸೆ ಮದುವೆ ನನ್ನ ಕಣ್ಣಾರೆ ನೋಡ್ಬೇಕನ್ನೋ ಉದ್ದೇಶಕ್ಕೆ ಈ ಒಂದನ್ನು ಏರ್ಪಾಡು ಮಾಡಿದೆ, ಆದರೆ ಇದೆಲ್ಲ ಹೀಗಾಗಿ ಆಗೋಯ್ತಲ್ಲೋ ಅಂತ ತಲೆ ಮ್ಯಾಗ ಕೈ ಇಟ್ಕೋತಾರೆ. ಪಾಪ ಸತ್ಯ ಹಂಗೆ ಬಿಡ್ತಾನೆ ಇಲ್ಲ. ಸಂಗೀತಮ್ಮ, ಸತ್ಯ ಏನಾದರೂ ಐಡಿಯಾ ಮಾಡೋ, ಪೂಜೆಗೆ ಅವರೇ ಕೂಡಬೇಕು ಅಂತ ಸಂಗೀತ ಹೇಳ್ತಾಳೆ. ಆವಾಗ ಸತ್ಯ, ಅಲ್ಲ ಅಮ್ಮ ಅಲ್ಲಿ ಎಲ್ಲರೂ ಇದ್ರೆ ಹ್ಞೂ ಅಂದಿದ್ದೀರಿ, ನೀವೇ ಕೂತ್ಬಿಡ್ರಿ ಎಲ್ಲ ಪೂಜೆಗೆ ಮುಗ್ದೋಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಈ ಅಂಜನಾ ಇದನ್ನೆಲ್ಲವನ್ನು ಕೂಡ ಕೇಳಿಸ್ಕೊಳ್ತಾ ಈ ಅತ್ತೆ ಬಿಡ್ತಾ ಇಲ್ಲಲ್ಲ, ಅಜಿತ ಮತ್ತು ಭೂಮಿನೇ ಕೂಡಿಸ್ಬೇಕಂತಾಳೆ ಪೂಜೆಗೆ, ಅವ್ರು ಕುಂತ್ರೆ ನನಗೆ ಅಜಿತ್ ಸಿಗೋದೇ ಇಲ್ಲ ಇನ್ನು ಅಂತ ಆಕೆ ಚಿಂತೆ. ಈ ಕಡೆ ಸಂಗೀತಮ್ಮ, ಇಲ್ಲ ನಾನು ಪೂಜೆ ಆಗೋವರೆಗೂ ಏನಪ್ಪ ಅಂದ್ರೆ, ನಾಳೆ ಪೂಜೆ ಐತೆ ಅಂದ್ರೆ ಇವತ್ತಿನವರೆಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನಾನೇ ಕೂಡ್ತೀನಿ ಅಂತಲೇ ಇರ್ತೀನಿ, ಬಟ್ ಪೂಜೆ ದಿನ ಮಾತ್ರ ನನ್ನ ಮಗ ಸೊಸೆನೇ ಪೂಜೆ ಕೊಡ್ಬೇಕು, ನಾ ಅವತ್ತು ಹುಷಾರಿಲ್ಲ ಅಂತ ಮಲಗಿಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ಅಂಜನಾ, ಅಲ್ಲ ಅತ್ತೆ ಹೇಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ ಇದನ್ನು, ಇವಾಗ ಅಜಿತ್ ಮತ್ತು ಭೂಮಿದು ಮತ್ತೆ ಮದುವೆ ಆಗಿಬಿಟ್ರೆ ಅಜಿತ್ ಇನ್ನು ನನ್ನ ಸಿಗೋದೇ ಇಲ್ಲ, ನನ್ನ ಲೈಫಿಂದನೇ ಸಿಗಲ್ಲ, ಬಿಟ್ಟೋಗ್ಬಿಡ್ತಾನೆ ಅಂತ ಆಕೆ ತಲೆಯಲ್ಲಿ. ಸತ್ಯ ಆಯಿತು ನೋಡೋಣ ಅಂತ ಹೇಳ್ತಾನೆ. ಆವಾಗ ಸಂಗೀತಮ್ಮ, ಈ ವಿಚಾರ ನಮ್ಮ 3 ಜನದ ಹತ್ರ ಅಷ್ಟೇ ಇರಬೇಕು, ಇದು ಯಾರಿಗೂ ಗೊತ್ತಾಗೋದು ಬೇಡ, ನಾನು ಈ ಪ್ಲ್ಯಾನ್ ಮಾಡೋಣ, ಆಮೇಲೆ ಸತ್ಯ ನೀನು ಭೂಮಿ ಜಾತಕ ತೊಗೊಂಬಾ ಅಂತ ಹೇಳ್ತಾಳೆ. ನಮ್ಮ ಸಂಗೀತ ಸತ್ಯಂಗೆ ಹೇಳ್ತಾಳೆ. ಸತ್ಯ ಜಾತಕನ ನೀವೇ ಕೇಳ್ಬೋದಲ್ಲಮ್ಮ ಅಂದಾಗ, ಇಲ್ಲ ಸತ್ಯ ಮತ್ತಿದೆಲ್ಲ ವಿಚಾರ ಮಾಡ್ತಾಳೆ ಆಕೆ ಭೂಮಿ, ನೀನೇ ಕೇಳು ಆಕೆ ಕಡೆಯಿಂದ ಅಂತ ಹೇಳ್ತಾಳೆ ಸತ್ಯಂಗೆ. ಆಯಿತು ಸಂಗೀತಮ್ಮ ಅಂತ ಸತ್ಯನೂ ಒಪ್ಕೋತಾನೆ. ಈ ಕಡೆ ಅಂಜನಾ, ಅವಳು ಇದ್ದರೆ ತಾನೇ ಆಕಿನ ಮದುವೆ ಜಾತಕ ಅಂತ ಆಕೆ ಏನೋ ಬೇರೆ ಪ್ಲ್ಯಾನ್ ಹಾಕಿದ್ದಾಳೆ. ಈ ಕಡೆ ಭೂಮಿ ಅಜಿತ, ಅತ್ತೆ ಮತ್ತು ಅಜ್ಜಿ ಇದನ್ನು ತಪ್ಪಿಸಿದ್ರು ಅವ್ರಿಗೆ
ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲಿ ಸತ್ಯ ಬಂದುಬಿಟ್ಟು ಭೂಮಿ ನಿನ್ನ ಜಾತಕ ಕೊಡು ಅಂತ ಹೇಳ್ತಾಳೆ. ಯಾಕಣ್ಣ ಅಂದಾಗ, ಇಲ್ಲ ಅತ್ತೆ ಹೀಗೆ ನಿಮ್ಮ ಅತ್ತೆ ಹೇಳಿದಾರಮ್ಮ, ಸ್ವಲ್ಪ ಗುರುಗಳ ಹತ್ರ ತೋರಿಸ್ಬೇಕಂತೆ, ನಿನಗೆ ತಿರ್ಗಾ ಕಾಟ ಆಗ್ತಾಯಿದೆ, ನಿನ್ನ ಜಾತಕ ಕೊಡು ಭೂಮಿ ಅಂದಾಗ, ಆಯಿತು ಅಂತ ಆಕೆ ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನು ಈ ದೇವಿಯಾನಿ ಕೇಳಿಸ್ಕೋತಾಳೆ. ಆಕೆ ಭೂಮಿಗೆ ತಂದೆ ತಾಯಿ, ಸಾಕು ತಂದೆ ತಾಯಿ, ಆಮೇಲೆ ಆಕಿಂದೆಲ್ಲ ಹೊರಗೆ ಗೊತ್ತಾಗ್ಬಿಟ್ರೆ ಈಕೆ ಶ್ರವಣ ಮಗಳಂತ ಗೊತ್ತಾಗುತ್ತೆ ಅಂತ ಆಕೆ ಚಿಂತೆ. ಆಯಿತು ಸತ್ಯನ, ಅಲ್ಲ ಭೂಮಿ, ನೀನು ನನ್ನ ಅಣ್ಣ ಅಂದ್ಕೊಂಡಿದ್ಯೋ ಇಲ್ಲೋ, ಆದರೆ ನಾನು ಮಾತ್ರ ನಿನ್ನನ್ನು ನನ್ನ ಸಾಹಿತ್ಯ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿ ಬಂದಂಥ ದೇವಿಯಾನಿ, ಇಲ್ಲ ಸತ್ಯ, ಈಕಿದ್ದು ಜಾತಕ ನನ್ನ ಹತ್ರ ಇದೆ, ನಿನ್ನೆ ಕೊಟ್ಟಿದ್ಲು ಅಂದ್ರೆ ನಾನೇ ಇಸ್ಕೊಂಡಿದ್ದೆ. ಈಕಿದ್ದು ಈ ಥರ ಕಾಟ ಆಗ್ತಾ ಇದೆಯಲ್ಲ, ಏನೋ ಗುರುಗಳನ್ನ ಕೇಳಬೇಕಂತ ಇಸ್ಕೊಂಡಿದ್ದೆ, ಅದನ್ನು ಕೊಡ್ತೀನಿ ನೀನು ಅಂತ ಸಂಗೀತಕ್ಕನ ಕೈಯಲ್ಲಿ ಕೊಡು ಅಂತ ಹೇಳ್ತಾಳೆ ದೇವಿಯಾನಿ. ಅವಾಗ ಆಯಿತು ಅಂತ ಸತ್ಯನೂ ಒಪ್ಕೊತಾನೆ. ಆಮೇಲೆ ದೇವಿಯಾನಿ ತನ್ನ ರೂಮಿಗೆ ಬಂದುಬಿಟ್ಟು ಗುರುಗಳಿಗೆ ಕಾಲ್ ಮಾಡಿ, ಗುರುಗಳೇ, ನನಗೆ ಸಾಯಂಕಾಲದೊಳಗೆ ಈ ಭೂಮಿ ಅನ್ನೋ ಹೆಸರಲ್ಲಿ ಜಾತಕ ಬೇಕು, ಅದು ಅಜಿತ್ ಜಾತಕಕ್ಕೆ ಮ್ಯಾಚ್ ಆಗಬಾರ್ದು, ಆ ರೀತಿ ಇರುವಂಥ ಒಂದು ಜಾತಕ ರೆಡಿ ಮಾಡಿಕೊಡಿ, ಸುಳ್ಳು ಜಾತಕ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ನಮ್ಮ ಭೂಮಿನ ಕೇಳಿಸ್ಕೊಂಡ್ಬಿಟ್ಟು ಹಿಂಗೆ ಬರ್ತಾ ಇರ್ತಾಳೆ. ದೇವಿಯಾನಿ ತಿರುಗಿಬಿಟ್ಟು, ಯಾವಾಗ ಬಂದಮ್ಮ ಅಂದಾಗ, ಇಲ್ಲ ಅಮ್ಮ, ನೀವು ಸುಳ್ಳು ಜಾತಕ ಬರೆಸ್ಬೇಕು ಭೂಮಿ ಹೆಸರಲ್ಲಿ ಅಂತ ಮಾತಾಡ್ತಿದ್ರಲ್ಲಮ್ಮ, ಆವಾಗಲೇ ಬಂದಮ್ಮ ನಾನು. ಯಾಕಮ್ಮ ಅಂತ ಕೇಳಿದಾಗ, ಇಲ್ಲ ಭೂಮಿ, ನೀನು ಈ ಭಾಗ್ಯಮ್ಮ ಮತ್ತು ವೀರಪ್ಪನ ಸಾಕು ಮಗಳು ಅಂತ ನಿಮ್ಮ ಮನೇಲಿ ಹೇಳಬಾರ್ದು ಅಂದ್ಕೊಂಡಿದ್ದೀಯಲ್ಲ, ಅದಕ್ಕೋಸ್ಕರ ಅದನ್ನು ಮುಚ್ಚಾಕಮ್ಮ ಈ ರೀತಿ ಮಾಡಿದೆ ನಾನು ಅಂದಾಗ, ಇಲ್ಲ ಅಮ್ಮ, ನೀವು ಯಾವ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ರೋ ಏನೋ ಅಂತ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಪಾಪ ಕಣ್ಣೀರು ಹಾಕ್ತಾಳೆ. ಅಲ್ಲದೆ ದೇವಿಯಾನಿ ಕೂಡ, ಇಲ್ಲಮ್ಮ, ನೀನು ಯಾವ ಕಾಲದಲ್ಲಿ ಅಲ್ಲ, ಇವಾಗ ಯಾವ ಜನ್ಮದಲ್ಲಿ ಅಲ್ಲ, ಈಗ ನೀನು ನನ್ನ ಮಗಳೇ ಅಂತ ದೇವಿಯಾನಿ ಮತ್ತೊಮ್ಮೆ ಆಕೆನ ಹಗ್ ಮಾಡ್ಕೊಂಡು ಆಕೆಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅದನ್ನು ದೂರಿಂದ ಈ ಅಂಜನಾ ನೋಡ್ತಾ ಇರ್ತಾಳೆ. ಆಕೆಗೇನು ಸಿಟ್ಟು, ಇನ್ನು ಅಜಿತ್ನು ದೂರ ಮಾಡ್ತಾಳೆ, ಎಲ್ಲಿ ತನ್ನ ಮಾಮನೂ ದೂರ ಮಾಡ್ತಾಳೆ ಅಂತ ಆಕೆ ಚಿಂತೆ. ಅದನ್ನು ನೋಡಿಬಿಟ್ಟು ಎಲ್ಲಿದ್ಲೋ ಇಲ್ಲ ಓಡಿ ಬಂದು ಭೂಮಿನ ಎಳೆದು, ಅಲ್ಲ ಭೂಮಿ, ನೀನು ನನ್ನಿಂದ ಅಜಿತ್ನ ದೂರ ಮಾಡಿದೆ, ಹೊಳ್ಳಿ ನನ್ನ ಅಮ್ಮನ ದೂರ ಮಾಡ್ತಾ ಇದೀಯ ನೀನು, ನನ್ನ ಅಮ್ಮಂಗೆ ಅಮ್ಮ ಅಂತೀಯ ನೀನು, ನೋಡಿ ನಿನ್ನ ಸಾಯಿಸೇ ಬಿಡ್ತೀನಿ ಅಂತ ಪಾಪ ಆಕೆ ಕತ್ತನೇ ಹೆಚ್ಚುತ್ತಾ ಇದ್ದಾಳೆ. ಈ ಅಂಜನಾ ಪಾಪ ಎಲ್ಲಿ ಭೂಮಿ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಆಕೆ ದೇವಿಯಾನಿ ಎಷ್ಟು ಜಗ್ಗಿದ್ರೂ ಕೂಡ ಆಕೆ ಬಿಡ್ತಾ ಇಲ್ಲ, ಭೂಮಿಯ ಕುತ್ತಿಗೆಯೇ ಹೆಚ್ಚುತ್ತಾ ಇದ್ದಾಳೆ. ಯಾಕಂದ್ರೆ ಆಕೆ ಭೂಮಿನ ಸಾಯಿಸ್ಬಿಟ್ರೆ ಅಜಿತ್ ನನ್ನವನಾಗ್ತಾನೆ ಅನ್ನೋದು ಆಕೆ ತಲೆಯಲ್ಲಿ. ಹೀಗಾಗಿ ಪಾಪ ಭೂಮಿಯನ್ನು ಕತ್ತನ್ನು ಹೆಚ್ಚುತ್ತಾ ಇದ್ದಾಳೆ. ಏ ಭೂಮಿ, ನೀನು ನನ್ನ ಎಂಗೇಜ್ಮೆಂಟ್ ದಿನ ನನ್ನ ಅಜಿತ್ನ ಮದುವೆ ಆಗಿ ಬಂದೆ, ಇವಾಗ ನನ್ನ ತಾಯಿನೂ ಕೂಡ ನನ್ನಿಂದ ದೂರ ಮಾಡ್ತಾ ಇದೀಯ, ನೀನೇ ಹೋಗಿಬಿಟ್ರೆ ಎಲ್ಲರೂ ಕೂಡ ನನ್ನವರಾಗ್ತಾರೆ, ಅಜಿತ್ ನನ್ನವನಾಗ್ತಾನೆ ಅಂತ ಆಕೆ ಭೂಮಿಯ ಕತ್ತನ್ನು ಹಿಚುಕ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಅಜಿತ್ ಎಲ್ಲಿದ್ನೋ ಬಂದು ಆಕೆ ಕಪಾಳಕ್ಕೆ ಒಂದು ಹೊಡೆದ್ಬಿಡ್ತಾನೆ. ಪಾಪ ಹೊಡೆಸ್ಕೊಂಡಂಥ ಅಂಜನಾ ಅವನನ್ನು ನೋಡ್ತಾ ಇರ್ತಾಳೆ. ಈ ಅಜಿತ್ಗಂತೂ ತುಂಬಾ ಕೋಪ ಬಂದೈತೆ. ಯಾಕಂದ್ರೆ ತನ್ನ ಹೆಂಡ್ತಿನಿಗೆ ಕೊಲ್ತಾ ಇದ್ದಾಳೆ ಅಲ್ಲ, ಅಂದ್ರೆ ಅಂಜನಾ ಅಂದರೆ ಅವನಿಗೆ ಪ್ರೀತಿ ಇಲ್ಲ. ಹೀಗಾಗಿ ಅವಳು ಭೂಮಿ ಮೇಲೆ ಇವಾಗ ಪ್ರೀತಿನೂ ಆಗಿದೆ, ಈಗ ಅವನ ಜವಾಬ್ದಾರಿ ಅಲ್ಲ. ಆಕೆನೂ ಕುತ್ತಿಗೆ ಹೆಚ್ಚುತ್ತಿದ್ದದ್ದನ್ನು ನೋಡಿಬಿಟ್ಟು ಎಲ್ಲಿತ್ತೋ ಇಲ್ಲೋ ಶಿಸ್ತು ಕೊಟ್ಬಿಟ್ಟು ಭೂಮಿ ಕೆಮ್ತಾ ಇರ್ತಾಳೆ. ಆಕೆಗೆ ಒಂದು ಗ್ಲಾಸ್ ನೀರನ್ನು ತಂದು ನೀರನ್ನು ಕುಡಿಸ್ತಾನೆ. ಭೂಮಿ ಸಮಾಧಾನ ಮಾಡ್ಕೊ, ಏನಾಯಿತು ಅಂದಾಗ ಏನಿಲ್ಲ ಅಂತ ಭೂಮಿ ಹೇಳ್ತಾಳೆ. ಆದ್ರೆ ಅಜಿತ್ಗೆ ಅಂಜನಾ ಮೇಗಿನ ಸಿಟ್ಟು ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ನೀನು ಈ ಮನೇಲಿ ಇರುವ ಹಾಗಿಲ್ಲ, ನೀನು ಹೋಗ್ಬಾ, ನೀನು ಇರುವ ಹಾಗಿಲ್ಲ, ಹೋಗ್ಬಾ ನೀನು ಅಂತ ಆಕೆಗೆ ಹೇಳ್ತಾನೆ. ಆದ್ರೆ ದೇವಿಯಾನಿ, ಬೇಡ ಅಜಿತ, ಕೈ ಬಿಡು, ಆಕೆ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲ, ಬೇಡ ಬಿಡು, ಇದೊಮ್ಮೆ ಕೈ ಬಿಡು ಅಜಿತ, ನಿನ್ನನ್ನು ನಾನು ಕೈ ಮುಗಿದು ಕ್ಷಮೆ ಕೇಳ್ತೀನಿ, ನನ್ನ ಮಗಳನ್ನ ಕ್ಷಮಿಸ್ಬಿಡು, ಆಕೆ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ ಅಜಿತ ಅಂತ ಪಾಪ ದೇವಿಯಾನಿ ಕೈ ಮುಗಿದು ಅಜಿತನ ಕ್ಷಮೆ ಕೇಳಿ ಈ ಕಡೆ ಅಜಿತ ಭೂಮಿಯನ್ನು ಕರ್ಕೊಂಡು ತನ್ನ ರೂಮಿಗೆ ಹೋಗ್ತಾನೆ. ಅಂಜನಾ ಮತ್ತೆ ದೇವಿಯನ ಜೊತೆ ನ್ಯಾಯ ಮಾಡ್ತಾಳೆ. ಅಳಮ್ಮ, ಯಾವ ದೊಣ್ಣೆ ನಾಯಕನ ಮಗಳಂತ ಅವಳಿಗೆ ಇಷ್ಟ ಅನಿಸ್ತಾ ಇದೆಯಾ ಭೂಮಿಗೆ ನೀನು, ಏನಮ್ಮ ನೀನು ಅಂದಾಗ, ಆವಾಗ ದೇವಿಯಾನಿ ಆಕೆ ಶ್ರವಣ್ ಮಗಳು ಅಂತ ಸತ್ಯವನ್ನು ಹೇಳಿಬಿಡ್ತಾಳೆ. ಅದನ್ನು ಕೇಳಿದಂಥ ಅಂಜನಾ ಗಾಬರಿ ಆಗಿಬಿಡ್ತಾಳೆ. ಆಕೆ ಶ್ರವಣ್ ಮಗಳು, ಅದಕ್ಕೋಸ್ಕರ ನಾನು ಇಷ್ಟು ದಿನ ಅದನ್ನು ಅಂಜ್ತಾ ಇದ್ದೀನಿ, ಅವಳಿಗೋಸ್ಕರ ಅದು ಹೊರಬಿತ್ತು, ನಮ್ಮ ಪರಿಸ್ಥಿತಿ ಇನ್ನೂ ಕೆಟ್ಟದಾಗುತ್ತೆ ಅಂತ ಹೇಳ್ತಾನೆ. ಅಂಜನಾ ಅದನ್ನು ಕೇಳಿಸ್ಕೊಂಡು ತುಂಬಾ ಗಾಬರಿ ಆಗ್ತಾಳೆ. ಸತ್ಯವನ್ನು ತಿಳಿದ ಅಂಜನಾ ಮುಂದೇನು ಮಾಡ್ತಾಳೆ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡೋಣ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.